ಇದೊಂದು ವಿಶೇಷವಾದ ಕಾರ್ಯಕ್ರಮ. ಬಹುಶಃ ದೂರದರ್ಶನ ಮಾತ್ರವೇ ಮಾಡಬಹುದಾದಂಥ ಕಾರ್ಯಕ್ರಮ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ರಿಯಾಲಿಟಿ ಶೋಗಳು ಅಂತಂದರೆ ನಾವು ನೋಡಿರ್ತೀವಿ ಯಾವ ರೀತಿ ಇರುತ್ತೆ ಅಂತ. ರಿಯಾಲಿಟಿ ಇಲ್ಲದೇ ಇರೋ ಶೋಗಳನ್ನೇ ರಿಯಾಲಿಟಿ ಶೋ ಅಂತ ಕರೆಯೋ ಪದ್ಧತಿ ಇದೆ ನಮ್ಮಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ರೈತರಿಗೆ ಸಂಬಂಧಿಸಿದಂತೆ ಒಂದು ರಿಯಾಲಿಟಿ ಶೋ ನಡೆಯುತ್ತೆ ಅಂತ ಅಂದರೆ ಅದು ದೂರದರ್ಶನದಿಂದ ಮಾತ್ರವೇ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕಾಗಿ ದೂರದರ್ಶನದ ಎಲ್ಲ ಅಧಿಕಾರ ವರ್ಗದವರನ್ನು, ಶ್ರಮಜೀವಿ ವರ್ಗದವರನ್ನು, ತಾಂತ್ರಿಕ ವರ್ಗದವರನ್ನು, ಇವರೆಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಯಾರು ಶ್ರಮಜೀವಿಗಳೋ, ಶ್ರಮಜೀವಿಗಳನ್ನೇ ಸೆಲೆಬ್ರಿಟಿಗಳು ಅಂತ ಕರೆಯೋದಿದೆಯಲ್ಲ, ಅದು ನಿಜವಾಗಿ ದೇಶಕ್ಕೆ ಕೊಡ್ತಕ್ಕಂಥ ಗೌರವ ಅಂತ ನನ್ನ ಭಾವನೆ. ಯಾಕೆಂದರೆ ಈ ದೇಶವನ್ನು, ಸಮಾಜವನ್ನು, ಸಂಸ್ಕೃತಿಯನ್ನು ಕಟ್ಟಿದ್ದೇನೇ ಶ್ರಮಜೀವಿಗಳು. ಶ್ರಮಜೀವಿಗಳಿಂದಲೇ ನಿಜವಾದ ಅರ್ಥದಲ್ಲಿ ಒಂದು ಸಮಾಜ ವಿಸ್ತರಣೆಗೊಳ್ಳುತ್ತೆ, ಸಂಸ್ಕೃತಿ ವಿಸ್ತರಣೆಗೊಳ್ಳುತ್ತೆ. ರೈತರು ಅದರ ಮೂಲ ಶಕ್ತಿ. ಅದು ನಾವು ರೈತರು ದೇಶದ ಬೆನ್ನೆಲುಬು ಅಂತ ಕರಿತೇವೆ, ರೈತರಿಂದಲೇ ದೇಶ ಅಂತ ಕರಿತೇವೆ. ಆದರೆ ರೈತರ ಸ್ಥಿತಿಗತಿಗಳಿದೆಯಲ್ಲ, ಮೊದಲ ರೀತಿಯಲ್ಲಿವೆ ಅಂತ ಅನಿಸೋದಿಲ್ಲ. ಈಗ ರಾಗಿ ಬೀಸೋದಿದೆಯಲ್ಲ, ಕಲ್ಲಿದೆಯಲ್ಲ, ಸಚಿವರು ಹೇಳ್ತಾಯಿದ್ರು ಇದೀಗ ಸಂಕೇತ ಆಗಿಬಿಟ್ಟಿದೆ, ಯಾರೂ ಬಳಸ್ತಾ ಇಲ್ಲ ಅಂತ ಹೇಳಿ. ಅಂದರೆ ಬದಲಾವಣೆಗಳಾಗಿವೆ, ಬದಲಾವಣೆಗೆ ನಾವು ಹೊಂದ್ಕೊಳ್ತಾ ಇರ್ತೇವೆ, ಹೊಂದ್ಕೊಳ್ಬೇಕಾಗಿರುತ್ತೆ. ಆದರೆ ಈ ಬದಲಾವಣೆಗಳ ಸಂದರ್ಭದ ಒಳಗಡೆ ಬಿಕ್ಕಟ್ಟುಗಳು ಇರುತ್ತವೆ. ನನಗೆ ಅನಿಸಿದ ಮಟ್ಟಿಗೆ ಇಲ್ಲಿರೋ ಅಷ್ಟು ತಜ್ಞ ಅಲ್ಲ ನಾನು, ಆದರೆ ರೈತರು ಇದ್ದಾರಲ್ಲ, ಬಹಳ ವಿಶೇಷವಾದ ಬಿಕ್ಕಟ್ಟನ್ನು ನಮ್ಮ ದೇಶದಲ್ಲಿ ಎದುರಿಸ್ತಾ ಇದ್ದಾರೆ. ಕೃಷಿ ಪ್ರಧಾನವಾದಂಥ ದೇಶ ಈಗ ಉದ್ಯಮ ಪ್ರಧಾನವಾದ ದೇಶವಾಗಿ ರೂಪಾಂತರಗೊಳ್ತಾ ಇರೋ ಕಾಲದಲ್ಲಿದ್ದೇವೆ. ಹಾಗಾಗಿ ಆಹಾರ ಕೇಂದ್ರಿತವಾಗಿರುವಂಥ ಕೃಷಿ ಇದೆಯಲ್ಲ, ಮಾರುಕಟ್ಟೆ ಕೇಂದ್ರಿತವಾದಂಥ ಕೃಷಿಯಾಗಿ ಪರಿವರ್ತನೆ ಅಥವಾ ರೂಪಾಂತರ ಹೊಂದ್ತಾ ಇದೆ. ಇಂಥ ಸಂದರ್ಭದಲ್ಲಿ ರೈತ ನಿಜವಾಗಿ ಉಳಿಯೋದು ಹೇಗೆ, ಅವನ ಜೀವಶಕ್ತಿ ಉಳಿಯೋದು ಹೇಗೆ, ಅವನು ಬದುಕೋದು ಹೇಗೆ ಅನ್ನೋದಿದೆಯಲ್ಲ, ಅದು ಬಹಳ ಬಿಕ್ಕಟ್ಟಿನ ಸಂದರ್ಭ ಇದು. ಇಂಥ ಸಂದರ್ಭದಲ್ಲಿ ಅವ್ರಿಗೊಂದು ಆತ್ಮವಿಶ್ವಾಸ ತುಂಬೋದು ಹೇಗೆ? ಹಾಗಾಗಿ ಈ ಕಾರ್ಯಕ್ರಮ ನನಗೆ ರೈತರಲ್ಲಿ ಆತ್ಮವಿಶ್ವಾಸ ತುಂಬುವ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನೀವು ಸಾಯಬೇಕಾಗಿಲ್ಲ, ನಿಮಗೊಂದು ಸಮಾಜದಲ್ಲಿ ಒಂದು ಸ್ಥಾನ ಇದೆ, ನೀವು ಸೆಲೆಬ್ರಿಟಿಗಳು, ನಿಮ್ಮನ್ನು ಮುನ್ನೆಲೆಗೆ ತಂದು ಸಮಾಜದಲ್ಲಿ ನಿಮ್ಮ ಮಹತ್ವ ಏನು ಅಂತ ನಾವು ಹೇಳೋಕ್ಕೆ ಸಿದ್ಧ ಇದ್ದೇವೆ ಅಂತ ದೂರದರ್ಶನ ಸಿದ್ಧ ಆಗಿದೆ. ಹಾಗಾಗಿ ಇದು ರೈತರಿಗೆ, ವಿಶೇಷವಾಗಿ ಸಣ್ಣ ರೈತರಿಗೆ ಮತ್ತು ಅತಿ ಸಣ್ಣ ರೈತರಿಗೆ ಆತ್ಮವಿಶ್ವಾಸವನ್ನು, ಆತ್ಮಸ್ಥೈರ್ಯವನ್ನು ತುಂಬೋದ್ರ ಮುಖಾಂತರವಾಗಿ ಸಮಾಜದಲ್ಲಿ ಅವರಿಗೊಂದು ಮಹತ್ವದ ಸ್ಥಾನವನ್ನು ಕೊಡ್ತಕ್ಕಂಥ ಒಂದು ಈ ಕಾರ್ಯಕ್ರಮ ಇದೆಯಲ್ಲ, ಇದು ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೃಷಿ ಮತ್ತು ಖುಷಿ ಎರಡೂ ಒಟ್ಟಿಗೆ ಇರೋಕ್ಕೆ ಸಾಧ್ಯ ಆದರೆ ಅವಾಗ ದೇಶ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ. ಏಕೆಂದರೆ ಕೃಷಿಯ ಜೊತೆಗೆ ಖುಷಿ ಇದೆಯಾ ಇಲ್ವಾ ಅಂತ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಕೃಷಿ ಮತ್ತು ಖುಷಿ ಎರಡೂ ಒಟ್ಟಿಗೆ ಇದ್ರೇ ದೇಶ ಚೆನ್ನಾಗಿರ್ತಕ್ಕಂಥದ್ದು. ಆಹಾರವನ್ನು ಅನ್ನದಾತರಾಗಿರ್ತಕ್ಕಂಥವರು ಅಂತ ಹೇಳ್ತೇವೆ. ಅನ್ನದಾತರಾಗಿರುವವರಿಗೆ ಅನ್ನ ಇಲ್ಲದೇ ಇರುವಂಥ ಸ್ಥಿತಿಯಲ್ಲಿಯೂ ನಾವು ಬದುಕ್ತಾ ಇರ್ತೇವೆ. ಹಾಗಾಗಿ ಇಂಥ ವೈರುಧ್ಯಗಳು, ಇಂಥ ಬಿಕ್ಕಟ್ಟಿನ ನಡುವೆ ನಿಮಗೊಂದು ಸ್ಥಾನ ಇದೆ, ನೀವು ನಮ್ಮ ಹೀರೋಗಳು, ನೀವು ನಮ್ಮ ಹೀರೋಯಿನ್ಗಳು ಅಂತ ಹೇಳೋದಿದೆಯಲ್ಲ, ಅದು ವಿಶೇಷವಾದದ್ದು. ಹಾಗಾಗಿ ದೂರದರ್ಶನ ಮಾತ್ರವೇ ಇಂಥ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯ ಅಂತ ಮತ್ತೊಮ್ಮೆ ಹೇಳ್ತಾ, ನಾನು ಈ ಸಂದರ್ಭದಲ್ಲಿ ಬಹಳ ಹಿಂದೆ ಒಂದು ಬರೆದಿದ್ದನ್ನು ಒಂದು ಪದ್ಯ ಓದಿಬಿಟ್ಟು ಅದನ್ನು ರೈತರಿಗೆ ಅರ್ಪಿಸಿಬಿಟ್ಟು ನಾನು ಮಾತನ್ನು ಮುಗಿಸೋಕ್ಕೆ ಇಷ್ಟಪಡ್ತೇನೆ. ಆರತಿಯವರು ಒಪ್ಪಿಗೆ ಕೊಟ್ಟರೆ, ರೈತರಣ್ಣ ರೈತರು ಇವರು ನಮ್ಮ ರೈತರು, ಕನಸ ಕಂಡು ಹಸಿವನುಂಡು ಅನ್ನದಾತರಾದರು. ಈ ಸಾಲನ್ನು ಯಾಕೆ ಬರದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಯಾಬ್ಲಾ ನೆರುಡಾ ಅಂತ ಜಗತ್ತಿನ ಒಬ್ಬ ಬಹಳ ಪ್ರಸಿದ್ಧವಾದಂಥ ಒಬ್ಬ ಕವಿ, ಅವರೊಂದು ಕಡೆ ಹೇಳ್ತಾರೆ, ಅಷ್ಟೆಲ್ಲ ವಸ್ತುಗಳನ್ನು ನಿರ್ಮಾಣ ಮಾಡಿದವರು ಎಲ್ಲದಕ್ಕೂ ಅವರೇ ಒಡೆಯರಾಗಬೇಕು, ರೊಟ್ಟಿಯನ್ನು ಅವರೇ ಉಣ್ಣಬೇಕು ಅಂತಾರೆ. ಅಂದರೆ ನಿರ್ಮಾಣ ಯಾರು ಮಾಡ್ತಾರೆ ಅವ್ರಿಗೆ ಅದರ ಫಲ ಸಿಕ್ಕಬೇಕು ಅಂತ. ಆದರೆ ನಿರ್ಮಾಣ ಮಾಡಿದವರು ಬೇರೆ ಇರ್ತಾರೆ, ಉಣ್ಣವರು ಬೇರೆ ಇರ್ತಾರೆ, ಅವರ ರೊಟ್ಟಿ ಅವರೇ ತಿನ್ನಬೇಕು. ಆದರೆ ಇವತ್ತು ನಮ್ಮ ಸ್ಥಿತಿ ಹೇಗಿದೆ ಅಂದರೆ, ಕನಸ ಕಂಡು ಹಸಿವನುಂಡು ಅನ್ನದಾತರಾದರು. ಅವರು ಹಸಿವನ್ನು ಉಣ್ತಾರೆ, ಆದರೆ ಅನ್ನದಾತರಾಗಿರ್ತಾರೆ. ಊಳಿಗದ ಉಸಿರಲ್ಲಿ ಹಸಿರನ್ನು ಬೆಳೆದವರು
ಭೂಮಿಯ ಬೆವರಲ್ಲಿ ಬದುಕನ್ನ ಬರೆದವರು, ಮಣ್ಣಿನ ಕಣ್ಣಲ್ಲಿ ಮುಗಿಲನ್ನ ಕಡೆದವರು, ಕಡೆಯುತ್ತ ದುಡಿಯುತ್ತ ಕೆಂಡದುಂಡೆ ಉಂಡವರು, ಕತ್ತಲೆಯ ಹೊಲದಲ್ಲಿ ಬೆಳಕನ್ನು ಬೆಳೆದವರು, ಇಳೆಯಲ್ಲಿ ತೆಗೆದ ಬೆಳೆ ದೇಶಕ್ಕೆ ಹಂಚಿದರು. ರೈತರಣ್ಣ ರೈತರು, ಇವರು ನಮ್ಮ ರೈತರು, ಕನಸ ಕಂಡು ಹಸಿವನುಂಡು ಅನ್ನದಾತರಾದರು. ಅನ್ನದಾತರಿಗೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.